ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2023 ಅಪ್ಡೇಟ್ಗೆ ಸ್ವಾಗತ. ಏನಂದರೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಸರ್ ಆಪ್ಷನ್ ಎಂಟ್ರಿ ಆದರೆ ಯಾವಾಗ ಬಿಡ್ತಾರೆ, ಹಾಗೆ ನಾವು ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟು ಕಾಲೇಜಸ್ನಾದರೆ ಆ್ಯಡ್ ಮಾಡ್ಬೋದು, ಹಾಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಈಗ ನಮ್ಮ ಕ್ಯಾಟಗರಿ ವೈಸ್ ಆದರೆ ಇಲ್ಲ, ಜನರಲ್ ಆಗಾದರೆ ಕೊಟ್ಟಿದ್ದಾರೆ ಅಂತ, ಹಾಗೆ ಕಟ್ ಆಫ್ ರ್ಯಾಂಕ್ ಬಗ್ಗೆ ಆದರೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ಹಾಗೆ ಶೆಡ್ಯೂಲ್ ಆದರೆ ಯಾವ ರೀತಿ ಇರುತ್ತೆ ಅಂತ, ಹಾಗೆ ಕಾಲೇಜಸ್ ಆದರೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಆದರೆ ಸಾಕಷ್ಟು ಡೌಟ್ಸ್ ಆದರೆ ಕೇಳ್ತಾಯಿದ್ರು. ಅದ್ರ ಬಗ್ಗೆ ಆದರೆ ನಾನು ಕಂಪ್ಲೀಟಾಗಿ ನಿಮಗೆ ಒಂದು ಮಾದರಿ ಮಾರ್ಕ್ PGCET 23 ಏನಂದರೆ ಫಸ್ಟ್ ರೌಂಡ್ದು ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಅಂತ ಏನಾದರೆ ಬಿಡ್ತಾರೆ, ಅದರಲ್ಲಿ ಯಾವ ರೀತಿ ಡೇಟ್ಸ್ ಆದರೆ ಮೆನ್ಷನ್ ಮಾಡಿ ಎಷ್ಟು ದಿನ ಆದರೆ ತಗೊಳ್ಳುತ್ತೆ ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಂದರೆ PGCET 23 ಮಾರ್ಕ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಅಂತ ನಾನು ಒಂದು ಅಪ್ರಾಕ್ಸಿಮೇಟ್ ಡೇಟ್ಸು, ಹಾಗೆ ಯಾವ ರೀತಿ ಆದರೆ ಪ್ರೊಸೀಜರ್ ಇರುತ್ತೆ, ನಿಮಗೆ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಆದರೆ ಈಗ ಸದ್ಯದಲ್ಲೇ ಬಿಡ್ತಾರೆ, ಅದು ಯಾವ ರೀತಿ ಆದರೆ ಇರುತ್ತೆ ಅಂತ ನಾನು ಈ ವಿಡಿಯೋಲ್ಲಾದರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಏನಾದರೆ ಸೀಟ್ ಮ್ಯಾಟ್ರಿಕ್ಸು ಹಾಗೆ ಫೀಸ್ ಸ್ಟ್ರಕ್ಚರು ಫಾರ್ ಎಕ್ಸಾಂಪಲ್ ನಾಳೆ ಏನಾದರೂ ಬಿಟ್ಟರೆ ಅದಾದ ನಂತರ ಒಂದು ವಿತಿನ್ನು 2 to 3 ಡೇಸ್ ಒಳಗಡೆ ಆದರೆ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆದರೆ ಕೇಳ್ಬೋದು, ಸರ್ ಮೊನ್ನೆ ಆದರೆ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಿಟ್ಟಿದ್ದಾರಲ್ಲ ಅಂತ. ಹಾಗೆ ಅದಾದರೆ ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸ್ ಏನಾದರೆ ಕರಡು ಸೀಟ್ ಮ್ಯಾಟ್ರಿಕ್ಸು, ಅದರಲ್ಲಿ ಎಷ್ಟೆಷ್ಟು ಸೀಟ್ಸ್ ಆದರೆ ಇದೆ ಕಾಲೇಜಸ್ ಕಡೆಯಿಂದ ಅಂದರೆ ಗೌರ್ಮೆಂಟ್ಗೆ ಹಾಗೆ KAಗೆ ಒಂದು ಲೀಸ್ಟ್ ಆದರೆ ಬಿಟ್ಟಿದ್ದಾರೆ. ಅದಾದ ನಂತರ ಅದರ ಪ್ರಕಾರ ನೋಡಿಕೊಂಡು ಒಂದು ಸೀಟ್ ಮ್ಯಾಟ್ರಿಕ್ಸ್ ಒರಿಜಿನಲ್ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಒಂದು KA ಕಡೆಯಿಂದ ಆದರೆ ಬಿಡ್ತಾರೆ. ಅದರಲ್ಲಿ ನಿಮಗೆ ಕ್ಯಾಟಗಿರಿ ವೈಸ್ ಆದರೆ ಇರುತ್ತೆ, 2Aಗೆ 3Aಗೆ ಹಾಗೆ OBCಗೆ SC STಗೆ ಎಷ್ಟೆಷ್ಟು ಸೀಟ್ಸ್ ಆದರೆ ಇದೆ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಅಂತ ಆದರೆ ಕೊಟ್ಟಿರ್ತಾರೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ಸರ್ 23ದು ಪೀಸ್ ಸ್ಟ್ರಕ್ಚರ್ ಆದರೆ KE ಅದು ಯಾವ ರೀತಿ ಇರುತ್ತೆ, ಯಾವಾಗ ಬಿಡ್ತಾರೆ ಅಂತ. ಸೊ ಅದು ಒಟ್ಟಿಗೆ ಆದರೆ ಬಿಡ್ಬೋದು, ನಿಮಗೆ ಪೀಸ್ ಸ್ಟ್ರಕ್ಚರು ಸೀಟ್ ಮ್ಯಾಟ್ರಿಕ್ಸು ಒಟ್ಟಿಗೆ ಆದರೆ ಫಾರ್ ಎಕ್ಸಾಂಪಲ್ ನಾಳೆ ಬಿಟ್ಟರೆ ಅದಾದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಇವೆರಡು ಬಂದ ನಂತರ ವಿತಿನ್ 2 to 3 ಡೇಸಲ್ಲಿ ಆದರೆ ಸ್ಟಾರ್ಟ್ ಆಗುತ್ತೆ. ಆಗ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ಆಪ್ಷನ್ ಎಂಟ್ರಿಯಲ್ಲಿ ನಾವು ಎಷ್ಟು ಕಾಲೇಜಸ್ನ ಆದರೆ ಆ್ಯಡ್ ಮಾಡ್ಬೋದು ಅಂತ. ನಿಮಗೆ ನಂಬರ್ ಆಫ್ ಕಾಲೇಜಸ್ ಲಿಮಿಟ್ ಆದರೆ ಇರಲ್ಲ, ನೀವು ಎಷ್ಟು ಕಾಲೇಜಸ್ ಇದೆಯೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು. ಆದರೆ ನೀವು ಆರ್ಡರ್ ವೈಸ್ ಆದರೆ ಕೊಡಿ, ನಿಮಗೆ ಒಳ್ಳೆ ಕಾಲೇಜು ಮೊದಲಿಗೆ ಹಾಕಿ, ಹಾಗೆ ನೆಕ್ಸ್ಟು ಅದಕ್ಕಿಂತ ಚೆನ್ನಾಗಿಲ್ಲದೆ ಇರೋದು ಆ ರೀತಿ ಆದರೆ ಆರ್ಡರ್ ವೈಸ್ ಆದರೆ ಕೊಟ್ಕೊಂಡು ಹೋಗಿ. ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಆದರೆ ಇರಲ್ಲ, ನೀವು ಎಷ್ಟು ಲೀಸ್ಟಲ್ಲಿ ಎಷ್ಟು ಕಾಲೇಜಸ್ ಇದೆಯೋ ಅಷ್ಟನ್ನು ಆದರೆ ಆ್ಯಡ್ ಮಾಡ್ಕೋಬೋದು. ನಿಮಗೆ ಯಾವುದೇ ರೀತಿ ಆದರೆ ಆಪ್ಷನ್ ಎಂಟ್ರಿಗಾದರೆ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ಅದಾದ ನಂತರ ನಿಮಗೆ ಒಂದು ಮಾದರಿ ರಿಸಲ್ಟ್ಸ್ ಆದರೆ ಬಿಡ್ತಾರೆ. ಫಸ್ಟ್ ಒಂದು ಏನಂದರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ, ಅದು ಒಂದು 2 to 3 ಡೇಸ್ ಒಳಗಡೆ ಆದರೆ ನಿಮಗೆ ಬಿಡ್ತಾರೆ. ನಿಮಗೆ ಏನಂದರೆ ಆಪ್ಷನ್ ಎಂಟ್ರಿ ಪ್ರೊಸೆಸ್ಸು ಮುಗಿದಾದ ನಂತರ, ಅದಾದ ನಂತರ ನಿಮಗೆ ಒಂದು ಮಾಡಿಫಿಕೇಷನ್ ಆಫ್ ಆಪ್ಷನ್ಸ್ ಅಂತ ಒಂದು ಆರ್ಡ್ರ್ ಆ್ಯಡ್ ಮಾಡೋಕ್ಕೆ, ಆರ್ಡರ್ ಮಾಡೋಕ್ಕೆ, ಡಿಲೇಟ್ ಮಾಡೋಕ್ಕೆ ಏನಾದರೂ ನಿಮಗೆ ಫಾರ್ ಎಕ್ಸಾಂಪಲ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ನೀವು ಬೈ ಮಿಸ್ಟೇಕ್ಸು ಒಳ್ಳೆ ಕಾಲೇಜ್ನ ಹಾಕಿ ಮೇಲೆ ಹಾಕಿ ಒಳ್ಳೆ ಚೆನ್ನಾಗಿಲ್ಲದೆ ಇರೋ ಕಾಲೇಜು ಕೆಳಗಡೆ ಆಗಿಬಿಟ್ಟಿದ್ರೆ, ಆ ಥರ ಏನಾದರೂ ಶಫಲ್ ಮಾಡಬೇಕಾದ್ರೆ, ಹಾಗೆ ಡಿಲೆಕ್ಟ್ ಮಾಡಬೇಕಾದ್ರೆ ಆಪ್ಷನ್ಸು, ಹಾಗೆ ಆರ್ಡರ್ ಮಾಡಬೇಕಾದ್ರೆ ನಿಮಗೆ ಒಂದು ಅವಕಾಶ ಆದರೆ ಕೊಡ್ತಾರೆ. ಯಾಕಂದರೆ ಮಾರ್ಕ್ ಅಲಾಟ್ಮೆಂಟಲ್ಲಿ ನಿಮಗೆ ರಿಸಲ್ಟ್ ಆದರೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ. ಆಗ ವರ್ಕ್ ಏನಾದರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ವರ್ಕ್ಶೀಟ್ ಏನಾದರೂ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರೋ ಅದರಲ್ಲಿ ನೋಡಿಕೊಂಡು ನೀವು ಯಾವ ಕಾಲೇಜು ಫಸ್ಟ್ ಕೊಟ್ಟಿದ್ದೀರಾ, ಯಾವ ಕಾಲೇಜ್ ಕೆಳಗಡೆ ಕೊಟ್ಟಿದ್ದೀರಾ ಅಂತ, ಇನ್ನು ಯಾವ ಕಾಲೇಜ್ ಆದರೂ ಡಿಲೆಕ್ಟ್ ಮಾಡೋದಿದೆಯಾ ಅಂತ ನೋಡಿಕೊಂಡು ನೀವು ಡಿಲೆಕ್ಟ್ ಮಾಡಬೇಕಾದ್ರೆ 0 ಅಂತ ಎಂಟರ್ ಮಾಡಿ ಅಲ್ಲಿ ಅಪ್ಡೇಟ್ ಕೊಟ್ಟರೆ ನಿಮಗೆ ಕಾಲೇಜ್ ಆದರೆ ಡಿಲೇಟ್ ಆಗುತ್ತೆ. ಹಾಗೆ ನೀವು ರ್ಯಾಂಕಿಂಗ್ ಆದರೆ ಆರ್ಡರ್ ಮಾಡ್ಕೋಬೋದು 1 2 3 ಅಂತ. ಅಲ್ಲಿ ಅದಕ್ಕಾದರೆ ಒಂದು ಮಿನಿಮಮ್ 2 to 3 ಡೇಸ್ ಆದರೆ ನಿಮಗೆ ಟೈಮ್ ಇರುತ್ತೆ. ಅದಾದ ನಂತರ ನಿಮಗೆ ಫಸ್ಟ್ ರೌಂಡು ಇದಾದರೆ ಒರಿಜಿನಲ್ ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಆದರೆ ಬಿಡ್ತಾರೆ. ಅದು ಇದೆಲ್ಲ ಮುಗಿದಾದ ಮೇಲೆ ಒಂದು 2 ಡೇಸಲ್ಲಿ ಆದರೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಆದರೆ ಸಿಗುತ್ತೆ. ಅದಾದ ನಂತರ ನೀವು ಚಾಯ್ಸ್ ಎಂಟ್ರಿ ಆದರೆ ಕೊಡಬೇಕಾಗುತ್ತೆ, ABCD ಅಂತ ಇರುತ್ತೆ. ನೀವು ಯಾರಾದರೆ ಚಾಯ್ಸ್ ಎಂಟ್ರಿಯಲ್ಲಿ A ಕೊಡ್ತೀರೋ ಅವ್ರಿಗಾದರೆ ಫೀಸ್ ಪೇ ಮಾಡೋಕ್ಕೆ, ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆದರೆ ಅವಕಾಶ ಇರುತ್ತೆ. ಇನ್ನು ಉಳಿದವ್ರಿಗೆ B ಕೊಟ್ಟರೆ ನಮಗೆ ಸಿಕ್ಕಿರೋ ಕಾಲೇಜು ಓಕೆ, ನಾವು ನೆಕ್ಸ್ಟ್ ರೌಂಡು ವೆಯ್ಟ್ ಮಾಡ್ತೀರಿ, ಈ ರೀತಿ ಆದರೆ ಇರುತ್ತೆ. ನಾನು ಮುಂದಿನ ದಿನಗಳಲ್ಲಿ ಚಾಯ್ಸ್ ಎಂಟ್ರಿ ಏನು ಅಂತ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮಗೆ ರಿಸಲ್ಟ್ಸ್ ಬಂದಾದ ನಂತರ. ಹಾಗೆ ಚಾಯ್ಸ್ 1 ಯಾರಾದರೂ ಕೊಟ್ಟಿರ್ತೀರೋ ಅವರಾದರೆ ಫೀಸ್ನ ಪೇ ಮಾಡಿ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಅಡ್ಮಿಷನ್ ಆರ್ಡ್ರಲ್ಲಿ ನಿಮಗೆ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ರ್ಯಾಂಕಿಂಗು, ಕಾಲೇಜು ಎಲ್ಲ ಯಾವ ಕ್ಯಾಟಗಿರಿಯಲ್ಲಿ ನಿಮಗೆ ಸೀಟ್ ಆದರೆ ಅಲಾಟ್ ಆಗಿರುತ್ತೆ ಅಂತ. ಅದಾದ ನಂತರ ನೀವು ಕಾಲೇಜ್ಗೆ ರಿಪೋರ್ಟ್ ಆಗೋಕ್ಕೆ ಒಂದು 2 ಡೇಸ್ ಆದರೆ ಮಿನಿಮಮ್ ಟೈಮ್ ಆದರೆ ಇರುತ್ತೆ. ಅಷ್ಟರಲ್ಲಿ ನೀವು ಫೀಸ್ ಆದರೆ ಪೇ ಮಾಡಿ ನೀವು ಕಾಲೇಜಸ್ಗಾದರೆ ನೆಸಸರಿ ಡಾಕ್ಯುಮೆಂಟ್ಸು ಈ ಸರಿ ಏನಾದರೂ ಆನ್ಲೈನಲ್ಲಿ ನಡೆದಿದೆಯೋ ಅಲ್ಲಿ ಮೆನ್ಷನ್ ಮಾಡಿರೋ ಡಾಕ್ಯುಮೆಂಟ್ಸ್ ಆದರೆ ಅಲ್ಲಿ ವೆರಿಫೈ ಮಾಡ್ತಾರೆ ಅಂತ ಹೇಳಿದರೆ ನೀವು ಕಾಲೇಜಸ್ಗಾದರೆ ತೊಗೊಂಡೋಗಿ ಅಲ್ಲಾದರೆ ರಿಪೋರ್ಟಿಂಗ್ ಟೈಮಲ್ಲಿ ಕಾಲೇಜಸಲ್ಲಿ ಕೊಡಬೇಕಾಗುತ್ತೆ. ಇದು ಒಂದು ಟೋಟಲ್ಲು ಅಪ್ರಾಕ್ಸಿಮೇಟಾಗಿ ಒಂದು ಮಿನಿಮಮ್ ಆಫ್ 15 ಡೇಸ್ ಆದರೆ ತಗೊಳ್ಳುತ್ತೆ. ಇದು ಫಸ್ಟ್ ರೌಂಡಿಗೆ. ಅದಾದ ನಂತರ ನಿಮಗೆ ಒಂದು 2 to 3 ಡೇಸು ಇಲ್ಲ 1 ವೀಕ್ ಒಳಗಡೆ ಆದರೆ ನಿಮಗೆ ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗುತ್ತೆ. ಅದು ಸೇಮ್ ಒಂದು 10 to 15 ಡೇಸ್ ಆದರೆ ನಡೆಯುತ್ತೆ ಸೆಕೆಂಡ್ ರೌಂಡು. ಅದೆಲ್ಲ ಮುಗಿಯೋಷ್ಟರೊಳಗಡೆ ನಿಮಗೆ ಜನವರಿ ಆದರೆ ಮುಗಿಯುತ್ತೆ. ಅದಾದ ನಂತರ ನಿಮಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು ಕಾಲೇಜ್ ಯಾವತ್ತಿಂದ ಆದರೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನಿಮಗೆ ಫೆಬ್ರವರಿ ಫಸ್ಟ್ ವೀಕು ಇಲ್ಲ ಸೆಕೆಂಡ್ ವೀಕ್ ಒಳಗಡೆ ಆದರೆ ನಿಮಗೆ ಕಾಲೇಜಸ್ ಆದರೆ ಸ್ಟಾರ್ಟ್ ಆಗುತ್ತೆ. ಏನಂದರೆ ಫಸ್ಟ್ ರೌಂಡು ಮುಗಿಯೋದು ಒಂದು 15 ಡೇಸು, ಜನವರಿ ಒಂದು ಅಪ್ರಾಕ್ಸಿಮೇಟಾಗಿ 18th ಇಲ್ಲ 20th ಮುಗಿದ್ರೆ ನಿಮಗೆ ಫೆಬ್ರವರಿವರೆಗೂ ಆದರೆ ನಿಮಗೆ ಸೆಕೆಂಡ್ ರೌಂಡ್ ಆದರೆ ನಡೆಯುತ್ತೆ. ಅದಾದ ನಂತರ ನಿಮಗೆ ಫಸ್ಟ್ ರೌಂಡು ಫೆಬ್ರವರಿ ಫಸ್ಟ್ ವೀಕಲ್ಲಾದರೆ ನಿಮಗೆ ಕಾಲೇಜಸ್ ಆದರೆ ಅಲಾಟ್ ಆಗುತ್ತೆ, ಕಾಲೇಜ್ ಆದರೆ ಸ್ಟಾರ್ಟ್ ಆಗುತ್ತೆ.
ಇನ್ನು ನೀವು ಕಟ್ ಆಫ್ ರ್ಯಾಂಕಿಂಗ್ ಆದರೆ ಇಲ್ಲಿ ಏನಾದರೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಹೇಳಿದ್ನಲ್ಲ, ಅದಾದ ನಂತರ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಕಟ್ ಆಫ್ ರ್ಯಾಂಕ್ ಆದರೆ ಎಷ್ಟಿಗೆ ಅಲಾಟ್ ಆಗಿದೆ ಅಂತ ಕಟ್ ಆಫ್ ರ್ಯಾಂಕ್ ಆದರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ ನಂತರ ಆದರೆ ಬಿಡ್ತಾರೆ. ಅದಾದ ನಂತರ ಫಸ್ಟ್ ರೌಂಡ್ ರಿಸಲ್ಟ್ಸ್ ಆದ ನಂತರನೂ ಫಸ್ಟ್ ರೌಂಡ್ದು ಈ ವರ್ಷದ್ದು ಕಟ್ ಆಫ್ ರ್ಯಾಂಕಿಂಗ್ ಆದರೆ ಬಿಡ್ತಾರೆ. ಸೊ ಇವಾಗ ಬೇಕಂದರೆ ನೀವು ಪ್ರೀವಿಯಸ್ ಇಯರ್ದು ಕಟ್ ಆಫ್ ರ್ಯಾಂಕಿಂಗ್ಸ್ ಆದರೆ ನೋಡಿಕೊಂಡು ನೀವು ಒಂದು ನಿಮ್ಮ ಕಾಲೇಜಸ್ ಯಾವುದಾದ್ರೂ ಆಗಬೇಕು ಅಂದ್ಕೊಂಡಿದ್ದೀರೋ ವರ್ಕ್ಶೀಟ್ ಆದರೆ ತಯಾರು ಮಾಡಿಕೊಂಡು ಆಪ್ಷನ್ ಎಂಟ್ರಿಗೆ ರೆಡಿಯಾಗಿ ವಿತಿನ್ನು ನಿಮಗೆ 2 to 3 ಡೇಸ್ ಒಳಗಡೆ ಆದರೆ ನಿಮಗೆ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ ಪ್ರಾಬಬಲಿ ಫ್ರೈಡೇ ಒಳಗಡೆ ನಿಮಗೆ 100% ಇದು ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ಅವರು ಈ ಸರಿ ಆದರೆ KE ಅವರಾದರೆ ಲೇಟ್ ಮಾಡ್ತಿದ್ದಾರೆ. ಸೊ ನಿಮಗೆ ವಿತಿನ್ ಫ್ರೈಡೇ ಆದರೆ ನನ್ನ ಪ್ರಕಾರ ನಿಮಗೆ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ವೀಡಿಯೋಲ್ಲಿ ಆದರೆ ನಾನು ವೆಡ್ನೆಸ್ಡೇ ಅಂತ ಹೇಳಿದೆ. ಸೊ ನೋಡಬೇಕು, ಏನಾದರೆ ಫ್ರೈಡೇ ಒಳಗಡೆ ಆದರೆ ಬಿಡ್ತಾರೆ ಅಂದ್ಕೊಂಡಿದ್ದೀನಿ. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಇನ್ನೂ ಹೆಚ್ಚಿಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಹಾಕಿ. ಹಾಗೆ PGCET 23 ಅಂತ ಗ್ರೂಪ್ ಆದರೆ ಇದೆ, ಅಲ್ಲಾದರೆ ಜಾಯ್ನ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯೂಚುವಲ್ ಆಗಿ ಡಿಸ್ಕಸ್ ಮಾಡ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಪರ್ಸ್ನಲ್ ಆಗಿ ಏನಾದರೂ ಡೌಟ್ಸ್ ಇದ್ದರೆ. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ.